ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಸ್ವಸ್ಥಸ್ತು ಅಶೇಷತಾಂ. ಎಲ್ಲ ವೀಕ್ಷಕ ಬಂಧುಗಳಿಗೆ ಅಭಿನಂದಿಸಿ ಶ್ರೀರಾಮಚಂದ್ರನ ವಿಶೇಷವಾದ ಸೇವೆಗೆ ಅವತಾರ ಮಾಡಿದ ವಾಯುದೇವರ ಅವತಾರರಾದ ಹನುಮಂತ ದೇವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುವ ಪ್ರಯತ್ನ ಮಾಡ್ತೇನೆ. ರಾಮಾಯಣದಲ್ಲಿ ಹನುಮಂತ ದೇವರ ಪಾತ್ರ ಏನು? ಬಹಳ ದೊಡ್ಡ ಪಾತ್ರ. ಹನುಮಂತ ದೇವರ ಪಾತ್ರ ಒಂದು ಕೇವಲ ಸುಂದರಕಾಂಡಕ್ಕೆ ಸೀಮಿತವಾದದ್ದಲ್ಲ. ಅವರದು ರಾಮನ ಭೇಟಿಯಾದ ಮೇಲೆ, ಸೀತೆಯನ್ನು ರಾವಣ ಅಪಹಾರ ಮಾಡಿದ ಮೇಲೆ ಮೊದಲನೇ ಭೇಟಿ ರಾಮಚಂದ್ರ ನಡೆದು ಬರಬೇಕಾದರೆ ಹನುಮಂತ ದೇವರ ಭೇಟಿ ಆಗತ್ತೆ. ಎಲ್ಲ ಕಪಿಗಳಿಗೆ ಭಯ ಆಗತ್ತೆ. ಇವನು ಯಾರೋ ಬರ್ತಾ ಇದ್ದಾನೆ, ಏನಾದರೂ ನಮಗೆ ತೊಂದರೆ ಕೊಡ್ತಾನೆ. ಯಾಕೆಂದರೆ ಸುಗ್ರೀವನಿಗೆ ಸ್ವಲ್ಪ ಭಯ ಆಗಿತ್ತು. ವಾಲಿಯಿಂದ ಪೆಟ್ಟು ತಿಂದು ಅವನು ಬಂಡಾಯ ಎದ್ದು ಬೇರೆ ಕಡೆ ಇದ್ದ. ಏನಾದರೂ ತೊಂದರೆ ಆಗಬಹುದಾ? ವಾಯುದೇವರಂದರು, ನಿಮಗೇನು ಯೋಚನೆ ಇಲ್ಲ, ನಾನಿದ್ದೇನೆ ಅಂತ ಅವರು ಹೆಮ್ಮೆಯಿಂದ ಹೇಳೋದಲ್ಲ. ನಮ್ಮಪ್ಪ ಇದ್ದಾನೆ, ಅವನೆಲ್ಲರನ್ನ ಚೆನ್ನಾಗಿ ನೋಡಿಕೊಳ್ತಾನೆ, ನೀವೇನೂ ಯೋಚನೆ ಮಾಡಬೇಡ್ರಿ, ನಾನು ಅವ್ರ ಹತ್ರ ಹೋಗಿ ಮಾತಾಡಿ ಬರ್ತೇನೆ, ನಿಮ್ಗೆ ಯಾಕೆ ಭಯ ಅಂಥೇಳಿ ಶ್ರೀರಾಮಚಂದ್ರನ ಬಳಿಯಲ್ಲಿ ಬಂದಾಗ ಲಕ್ಷ್ಮಣನಿಗೆ ಭಯ. ಇವನು ಯಾರೋ ಏನು ಮಾಡ್ತಾನೋ ಅಂತಂದಾಗ ಸಮಾಗತೆ ತು ರಾಘವೇ ಪ್ಲಭಂಗಮಸ್ಸ ಸೂರ್ಯಜಾಹ ವಿಪುಪ್ಲುವರ್ಭಯಾರ್ಧಿತ ನ್ಯವಾರಯಚ್ಚ ಮಾರುತಿ. ಅಲ್ಲೆಲ್ಲ ಪಾಪ ಹಾರಿ ಹೋದುವಂತೆ ಕಪಿಗಳೆಲ್ಲ. ಇನ್ನೇನು ನಮಗೆ ತೊಂದರೆ ಕಾದಿದೆಯೋ? ಹನುಮಂತ ದೇವರಂದರು, ಯಾವ ಭಯ ಇಲ್ಲ. ದೇವರಲ್ಲಿ ಭಯವೇ? ಅವನು ಬಂದವನು ದೇವರು ಅನ್ನೋ ಜ್ಞಾನ ಇದೆ. ಹಾಗಾಗಿ ನೋಡಿ, ಒಳ್ಳೆ ಸರಿಯಾದ ಜ್ಞಾನ ಇದ್ದರೆ ಭಯ ಇರಲ್ಲ, ಜ್ಞಾನ ಇಲ್ಲ ಅಂದರೆ ಭಯ ಇರುತ್ತೆ. ರಾಮಚಂದ್ರನನ್ನು ನೋಡಿ ಹನುಮಂತನಿಗೆ ಭಯ ಇಲ್ಲ, ಭಕ್ತಿ ಇದೆ. ಹಾಗಾಗಿ ಅವರು ನಮಸ್ಕಾರ ಮಾಡಿ ತಾವು ಯಾರು ಅಂತ ರಾಮಚಂದ್ರ ಕೇಳಿದಾಗ ಹನುಮಂತ ದೇವರು ತಮ್ಮ ಬಗ್ಗೆ ಒಂದೆರಡು ಮಾತನ್ನು ಆಡ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಮಾತನ್ನು ಕೇಳಬೇಕು. ಅಂದರೆ ಅವರ ಸೀತಾನ್ವೇಷಣೆ ಕಾರ್ಯಕ್ರಮ ಎಲ್ಲ ಒಂದು ಕಡೆ ಹೋಗಲಿ, ಹನುಮಂತ ದೇವರ ವ್ಯವಹಾರವನ್ನು ನೋಡಿ ಹೇಗೆ ಮಾತಾಡಬೇಕು ಅನ್ನೋದು ಕಲಿಬೇಕ್ರಿ. ಒಬ್ಬನೊಟ್ಟಿಗೆ ಹೇಗೆ ಮಾತಾಡಬೇಕು, ಕೇಳುವವರಿಗೆ ಬೋರ್ ಆಗಿರಬಾರ್ದು. ಈಗ ಕೆಲವೊಮ್ಮೆ ನಾವು ಯಾರನ್ನಾದರೂ ಏನಾದರೂ ಕೇಳಿದ್ರೆ ಯಾಕನ್ನ ಕೇಳಿದ್ವೋ ಅನಿಸೋಷ್ಟು ಮಾತಾಡ್ತಾರೆ ಅವರು. ಇಷ್ಟೆಲ್ಲ ಮಾತಾಡಿ ಏನು ಹೇಳಬೇಕೋ ಅದನ್ನು ಹೇಳಿರೋದಿಲ್ಲ. ಪ್ರಾಯ ನಿಮ್ಮ ಜೀವನದಲ್ಲಿ ಈ ತರಹದ ಪ್ರಸಂಗಗಳು ಎಲ್ಲರಿಗೂ ಬಂದಿರತ್ತೆ. ಆದರೆ ಹನುಮಂತ ದೇವರ ಮಾತನ್ನು ನೋಡಬೇಕು. ರಾಮಚಂದ್ರ ಕೊಟ್ಟಂತಹ ಒಂದು ಸರ್ಟಿಫಿಕೇಟ್ ಏನು ಗೊತ್ತಾ? ನಾನೃಗ್ವೇದ ವಿನೀತಸ್ಯ ನಾಯಜರು ವೇದಧಾರಿಣಃ ನಾ ಸಾಮವೇದ ವಿದುಷಾಂ ಶಕ್ಯಮೇವಂ ಪ್ರಭಾಷಿತುಂ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ಇವನು ಬೇಕಾದಷ್ಟು ಮಾತಾಡಿದ, ಒಂದಾದರೂ ಅದರಲ್ಲಿ ಬೇಡದೇ ಇರುವ ಪದ ಇಲ್ಲ, ಶಬ್ದ ಇಲ್ಲ. ಪ್ರಾಯ ಇವನ ಮಾತನ್ನು ಕೇಳ್ತಾ ಇದ್ದರೆ ಇವನು ಎಲ್ಲ ವೇದಗಳನ್ನು, ವ್ಯಾಕರಣವನ್ನು, ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾನೆ ಅಂತ ಅವನಾಡಿದ 4-6 ಮಾತುಗಳಿಂದ ಗೊತ್ತಾಗತ್ತೆ ಅಲ್ವಾ ಲಕ್ಷ್ಮಣ? ಇದು ಶ್ರೀರಾಮಚಂದ್ರ ಹನುಮಂತನ ಮಾತಿನ ಬಗ್ಗೆ ತೆಗೆದ ಉದ್ಗಾರ. ಇದಾದ ಮೇಲೆ ಹನುಮಂತ ದೇವರು ತಮ್ಮ ಭುಜದ ಮೇಲೆ ಒಂದು ಕಡೆಯಲ್ಲಿ ಲಕ್ಷ್ಮಣನನ್ನು, ಮತ್ತೊಂದು ಕಡೆಯಲ್ಲಿ ಶ್ರೀರಾಮಚಂದ್ರನನ್ನು ಹೊತ್ತು ತರ್ತಾರೆ ಸುಗ್ರೀವನ ಬಳಿಯಲ್ಲಿ. ಸಖ್ಯಂ ಚಕಾರಭುತಭುಕ್ ಪ್ರಮುಖೇ ಚ ತಸ್ಯ ರಮೇಣ ಶಾಶ್ವತ ನಿಜಾರ್ತ್ಯ ಹರೇಣ ಶೀಘ್ರಂ. ಇಬ್ಬರಿಗೂ ಸಖ್ಯ ಆಯಿತು, ಫ್ರೆಂಡ್ಶಿಪ್ ಆಗಬೇಕಲ್ಲ. ಸುಮ್ಮನೆ ಏನೋ ಮಾತಿನಲ್ಲಿ ಆಗೋದು ಬೇಡ, ಅಗ್ನಿಸಾಕ್ಷಿಯಾಗಿ ಆಗಲಿ. ಸುಗ್ರೀವನಿಗೂ ಶ್ರೀರಾಮಚಂದ್ರನಿಗೂ ಸಖ್ಯವನ್ನು ಮಾಡಿಸಿದ. ಈ ಸಖ್ಯವನ್ನಾದರೂ ಮಾಡಿದ್ದು ಯಾಕಂತೆ ಗೊತ್ತಾ? ಶ್ರೀರಾಮಚಂದ್ರ ತನಗೆ ಯಾರ ಅನಿವಾರ್ಯತೆ ಇಲ್ಲ, ಸರ್ವೋತ್ತಮನಾದ ದೇವರು. ಹನುಮಂತ ಹೇಳಿದ ಅನ್ನೋದಕ್ಕೆ ಅವನಿಗೆ ತೃಪ್ತಿ ಆಗಲಿ,
ನನ್ನ ಹೆಂಡತಿಯನ್ನು ಹುಡುಕಿಕೊಟ್ಟ ಪುಣ್ಯಕ್ಕೆ ಅವನು ಗುರಿಯಾಗಲಿ ಅಂತ ಶ್ರೀರಾಮಚಂದ್ರ ಸೇವೆಯನ್ನು ಕೊಡುವ ಸಲುವಾಗಿ ಹನುಮಂತ ದೇವರು ಹೇಳಿದ್ದಕ್ಕೆ ಆದ. ಹಾಗಾದರೆ ನಮಗೆ ದೇವರ ಸೇವೆ ಒದಗಬೇಕಾದರೆ ವಾಯುದೇವರ ಅನುಗ್ರಹ ಬೇಕೇ ಬೇಕು. ಇದನ್ನೇ ಪುರಂದರದಾಸರಂದದ್ದಲ್ಲ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ, ಹನುಮನ ಮತವೇ ಹರಿಯ ಮತವು, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಆಯಿತು, ಒಪ್ಪಂದ ಆಯಿತು, ನನಗೆ ರಾಜ್ಯವನ್ನು ನೀನು ಕೊಡಿಸು, ನಾನು ನಿನ್ನ ಹೆಂಡತಿಯನ್ನು ಹುಡುಕಿ ಕೊಡ್ತೇನೆ. ಆಯಿತು, ನನ್ನ ಅಣ್ಣ ವಾಲಿ ಮಹಾಬಲಿಷ್ಠ, ಅವನೊಟ್ಟಿಗೆ ನೀನು ಸೆಣಸಾಡ್ಲಿಕ್ಕಾಗತ್ತಾ ಅಂತ ರಾಮನನ್ನೇ ಪರೀಕ್ಷೆ ಮಾಡಿದ. ರಾಮ ಹನುಮಂತ ದೇವರ ಸಲುವಾಗಿ ಎಲ್ಲ ಪರೀಕ್ಷೆಯನ್ನು ತೆಗೆದುಕೊಂಡ. ಆಗಲಿ, ನನ್ನ ಕೂಸು ಹೇಳಿದಲ್ವಾ. ಆಮೇಲೆ ವಾಲಿಯ ಸಂಹಾರ ಆದ ಮೇಲೆ ಇವನ್ನೆಲ್ಲ ಮರೆತು ಬಿಟ್ಟ. ರಾಜ್ಯ ಬಂದ ಮೇಲೆ ಹನುಮಂತ ದೇವರ ರೋಲ್ ಅಂದರೆ ಇದು. ಯಾಕಪ್ಪ ಸುಗ್ರೀವ, ನಿನಗೆ ರಾಜ್ಯ ಬಂತು ಅಂತ ಎಲ್ಲ ಮರೆತೆಯ? ಸರ್ವೋತ್ತಮನಾದ ರಾಮಚಂದ್ರನಿಗೆ ನಮ್ಮ ಯಾವ ಅನಿವಾರ್ಯತೆ ಇಲ್ಲ, ಆದರೆ ನಾವು ಮಾತು ಕೊಟ್ಟು ಭ್ರಷ್ಟರಾಗಬಾರ್ದಲ್ವಾ? ಸೀತೆಯನ್ನು ಹುಡುಕುವ ಕೆಲಸವನ್ನು ಮಾಡ್ತೀಯೋ ಇಲ್ಲೋ? ಅವಶ್ಯ ಮಾಡ್ತೇನೆ. ಎಲ್ಲ ಕಪಿಗಳನ್ನು ಕರೆಸಿ ಬೇರೆ ಬೇರೆ ಕಡೆ ಇದ್ದವರನ್ನೆಲ್ಲ ಸಮ್ಮೇಳನ ಮಾಡಿ, ಕವಿ ಸಮ್ಮೇಳನ ಕೇಳಿದ್ದೇವೆ ನಾವು. ಅವತ್ತಿನ ಕಾಲದಲ್ಲಿ ಕಪಿ ಸಮ್ಮೇಳನ ಆಗಿತ್ತಂತೆ. ಪ್ರಪಂಚದಲ್ಲಿರುವ ಎಲ್ಲ ಕಪಿಗಳು ಬಂದು ಯಾರ್ಯಾರು ಯಾವ್ಯಾವ ದಿಕ್ಕಿಗೆ ಹೋಗಬೇಕು ಅಂತ ಶ್ರೀರಾಮಚಂದ್ರ ಮಾತ್ರ ಹನುಮಂತನನ್ನು ಕರೆದು ಅವನಿಗೆ ಒಂದು ತನ್ನ ಕುರುಹನ್ನು ಕೊಟ್ಟು ಕಳಿಸಂದಂತೆ. ತುಂಬ ಸುಂದರವಾಗಿ ಶಾಸ್ತ್ರದಲ್ಲಿ ಅದರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಯಾಕೆ ಅಂದರೆ, ಹನುಮಪ್ಪ, ನನಗೆ ನಿನಗೆ ಮಾತ್ರ ಗೊತ್ತು, ನನ್ನ ಹೆಂಡತಿ ಕಳೆದಿಲ್ಲ. ಯಾಕೆಂದರೆ ದೇವರಿಗೂ ಹಾಗೂ ಲಕ್ಷ್ಮೀದೇವಿಗೂ ವಿಯೋಗ ಇಲ್ಲ, ನಿತ್ಯಾವಿಯೋಗಿನಿ, ಸದಾ ಅವನ ಜೊತೆಯಲ್ಲೇ ಇರುವವಳು. ನೀನು ನಾಟಕವನ್ನು ಚೆನ್ನಾಗಿ ಮಾಡು, ಅಲ್ಲಿ ಸೀತಾ ಆಕೃತಿ ಇದೆ, ಅದನ್ನು ನೋಡಿಕೊಂಡು ಬರಬೇಕಲ್ವಾ. ಅದಕ್ಕೆ ಕರ್ಣಾಂತಮಾನೀಯ ಗುಣಗ್ರಹೀತ್ರ, ಕಿವಿವರೆಗೂ ಎಳೆದು ಬಾಣವನ್ನು ಬಿಡುವಂತೆ ಹನುಮಂತನನ್ನು ಕಿವಿವರೆಗೂ ಕರೆದು, ನೀನು ಹೋಗಿ ಬಾ, ಸೀತಾನ್ವೇಷಣೆಯಲ್ಲಿ ನೀನು ಪ್ರಧಾನವಾದ ಪಾತ್ರವನ್ನು ವಹಿಸು. ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿಭಯಂಕರೋ ಭೂತ್ ಸತ್ಪಕ್ಷಪಾದಿ ಪ್ರದರೋ ಯಥಾಗ್ರಹ. ರಾಮನ ಬಾಣಕ್ಕೂ ವಾಯುದೇವರೇ ಅಭಿಮಾನಿಯಂತೆ. ಬಾಣ ಬಿಟ್ಟಂತೆ ಹನುಮಂತ ದೇವರನ್ನು ಅಲ್ಲಿಗೆ ಕೊಟ್ಟು ಕಳಿಸಿದರು. ಎಲ್ಲರೂ ಹನುಮಂತನ ಒಟ್ಟಿಗೆ ಬಂದಂತಹ ಕೆಲವರೆಲ್ಲ, ನಾವಿಲ್ಲೇ ಇದ್ಬೇಡ, ಸೀತಾನ್ವೇಷಣೆಗೆ ಹೋಗೋದು ಬೇಡ. ಹನುಮಂತ ದೇವರಂದರು, ಕೆಲಸವನ್ನು ಮುಗಿಸೋವರೆಗೂ ಹಾಗೆಲ್ಲ ಆಡಬಾರ್ದು, ರಾಮನಿಗೆ ಎಲ್ಲವೂ ಗೊತ್ತು ನಾವೆಲ್ಲಿದ್ದೀವಿ ಅಂತ. ಆಗ ಸಾಗರ ಅಡ್ಡ ಬಂತು. ಇನ್ನು ಮುಂದೆ ಹೋಗ್ಲಿಕ್ಕಾಗಲ್ಲ ಅಂದಾಗ, ಇದುವರೆಗೂ ಆದ ರಾಮಾಯಣವನ್ನು ಗಾನ ಮಾಡುವ ಅಂದಾಗ ಸಂಪಾತಿ ಪಕ್ಷಿ ರೆಕ್ಕೆ ಸಮೇತ ಬಂದು ನನ್ನ ತಮ್ಮನ ಬಗ್ಗೆ ಆಡಿದ್ರಲ್ಲ, ಜಟಾಯುವಿನ ಬಗ್ಗೆ. ಅಷ್ಟೊತ್ತಿಗೆ ಜಟಾಯುವಿಗೆ ಮೋಕ್ಷ ಕೊಟ್ಟ ರಾಮ ಅನ್ನೋ ಮಾತಾಡಿದ್ರು. ರಾಮಾಯಣವನ್ನು ಕೇಳಿದ ಕೂಡಲೇ ಅವನಿಗೆ ರೆಕ್ಕೆ ಪುಕ್ಕ ಎಲ್ಲ ಬಂತು. ವಿಶೇಷವಾಗಿ ಅವನು ಸೀತಾನ್ವೇಷಣೆಯಲ್ಲಿ ಇವರು ಸಹಾಯ ಮಾಡಿದ. ನೀವು ಹೇಳುವ ಲಕ್ಷಣ ಇರುವ ಹೆಣ್ಣು ಅಶೋಕವನದಲ್ಲಿ ಇದ್ದಾಳೆ, 100 ಯೋಜನ ಸಮುದ್ರವನ್ನು ದಾಟಬಲ್ಲವರು ಮಾತ್ರ ನೋಡಿಕೊಂಡು ಬರಬಹುದು, ಯಾರು ಹೋಗ್ತಾರೆ? ಆಗ ಎಲ್ಲ ದೇವತೆಗಳು ಹನುಮಂತನಿಗೆ ಹೇಳಿದಾಗ ಹನುಮಂತ ದೇವರು, ಅವಶ್ಯ ನಾನು ಹೋಗಿ ಬರ್ತೇನೆ. ಏನು ಹನುಮಂತ ದೇವರ ಯೋಗ್ಯತೆ ಬಹಳ ದೊಡ್ಡದು. ಸುಂದರ ಕಾಂಡ, ಅನಾಯಾಸವಾಗಿ ತರಣವನ್ನು ಮಾಡಬೇಕು, ಹಾರಬೇಕು ಅಂದಾಗ ಮಧ್ಯದಲ್ಲಿ ಮೈನಾಕ ಪರ್ವತ ಬಂದ. ನನ್ನಲ್ಲಿ ನೀನು ರೆಸ್ಟ್ ತೆಗೆದುಕೊಂಡು ಹೋಗು ಅಂದರೆ ಇಲ್ಲ, ಆಲಿಂಗನವನ್ನು ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗಿದ್ದಾರೆ. ಮುಂದೆ ಯಾವುದೋ ರಾಕ್ಷಸಿ ಬಂದಳು, ಛಾಯಾಗ್ರಹಿ, ಅವಳನ್ನು ಸಂಹಾರ ಮಾಡಿ ಆ ನಂತರದಲ್ಲಿ ಲಂಕಿಣಿಯ ಮುಂದೆ ನಿಂತಿದ್ದಾರೆ. ನನ್ನ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗಬಾರ್ದು, ಪರ್ಮಿಷನ್ ಕೊಡೋದಿಲ್ಲ. ಅವಳಿಗೆ ಚೆನ್ನಾಗಿ ಸಮುಷ್ಟಿ ಪಿಷ್ಟಾಂ ತಯ ಅನುಮತ ಏವ ವಿವೇಶ ಲಂಕಾಂ. ಆದ ಮೇಲೆ ಅಲ್ಲೆಲ್ಲ ಹುಡುಕಿದಂತೆ ನಾಟಕವನ್ನು ಆಡಿದ್ದಾರೆ. ಹುಡುಕಿದಂತೆ ನಾಟಕವನ್ನು ಆಡಿ ಕಡೆಗೆ ಸೀತೆ ಇದ್ದ ವನಕ್ಕೆ ಬಂದಿದ್ದಾರೆ. ವನಕ್ಕೆ ಬಂದು ಸೀತೆಗೆ ತನ್ನ ಮೇಲೆ ವಿಶ್ವಾಸ ಬರಲಿ ಅಂತ ರಾಮಾಯಣದ ಕೆಲವು ಮಾತುಗಳನ್ನು, ರಾಮನ ಅದ್ಭುತವಾದ ವ್ಯಕ್ತಿತ್ವದ ವರ್ಣನೆಯನ್ನು ಮಾಡಿ ರಾಮ ಕೊಟ್ಟ ಕುರುಹನ್ನು ತೋರಿಸಿ ಅವಳಿಂದ ಆ ಪದಾರ್ಥವನ್ನು ಸ್ವೀಕಾರ ಮಾಡಿದರು. ನಂತರದಲ್ಲಿ ರಾವಣನ ಭೇಟಿಯಾಗಬೇಕು ಅಂತ ಅವನಿಗೆ ಇಷ್ಟವಾದ ವನವನ್ನೆಲ್ಲ ನಾಶ ಮಾಡಿ ಆಗ ಇವರೆಲ್ಲ ಬಂದು ಹೊಡೆದು ಬಡದು ಮಾಡ್ಯಾರ. ವಾಯುದೇವ್ರಿಗೇನು ಹೊಡಿತೀವ್ರಿ? ವಜ್ರ ಶರೀರ ಗಂಭೀರ. ವಿಜಯದಾಸರಂತಾರೆ, ಏನು ಅನ್ಕೊಂಡಿರಿ ನಮ್ಮ ಮುಖ್ಯ ಪ್ರಾಣದೇವರನ್ನು? ಕಲ್ಲು ಬಂಡೆ ಅವರು. ಕಲ್ಲು ಬಂಡೆಗೆ ಮಣ್ಣಿನ ಹೆಂಟೆಯನ್ನು ಹೊಡೆದರೆ ಹೆಂಟೆ ಪುಡಿ ಪುಡಿ ಆಗತ್ತೆ, ವಿನಃ ಕಲ್ಲಿಗೇನಾಗತ್ತೆ?
ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರಮಣಿ ದಯಾಪಾರ ವಾರ ಉದಾರ ಸಜ್ಜನರ ಆಗ ಪರಿಹಾರ ಸಜ್ಜನರ ಆಗ ಪರಿಹಾರ ಅರ್ಜುನ ಕೊಲಿದಂದು ಧ್ವಜವಾನಿಸಿ ನಿಂತೆ ಮೂರ್ಜಗವರಿವಂತೆ ಘರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ದುಳಿ ಮಜ್ಜನದೊಳು ಭವ ವರ್ಜಿತನೆನಿಸೋ ಪವಮಾನ 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 ಜಗದ ಪ್ರಾಣ. ಇದು ವಾಯುದೇವರ ಅದ್ಭುತವಾದ ವ್ಯಕ್ತಿತ್ವ. ಎಲ್ಲರನ್ನ ಅವರು ಕೊಂದಾಕಿ ಕಡೆಗೆ ರಾವಣ ತನ್ನ ಮಗನಾದ ಅಕ್ಷಕುಮಾರನ್ನ ಕಳಿಸಿದರೆ ಅವನನ್ನು ಕೊಂದಾಕಿ ಇಂದ್ರಜಿತ್ತು ಬಂದಾಗ ಬೇಡ ಇವನನ್ನು ಕೊಲ್ಲೋದು ಬೇಡ ಅಂತ ಅವನು ಬಿಟ್ಟ ಬ್ರಹ್ಮಾಸ್ತ್ರಕ್ಕೆ ಬದ್ಧರಾದಂತೆ ನಟನೆ ಮಾಡಿ ರಾವಣನ ಬಳಿಯಲ್ಲಿ ಬಂದು ರಾವಣನಿಗೆ ನೋಟಿಸ್ ಕೊಡ್ತಾರೆ. ರಾವಣ ಮರ್ಯಾದೆಯಿಂದ ಸೀತೆಯನ್ನು ಕಳಿಸು, ಈಗಾದರೂ ನಿನಗೆ ತೊಂದರೆ ಇಲ್ಲ. ಆದರೆ ಒಂದು ವೇಳೆ ರಾಮನನ್ನು ಕೆಣಕದೆ ಅಂದರೆ ನೀನು ಉಳಿಯೋದಿಲ್ಲ. ರಾಮ ಬೇಡ, ನಾನೇ ನಿನ್ನನ್ನು ಕೊಲ್ಲಬಲ್ಲೆ. ಬಡರಾವಣನೇ ನಿನ್ನ ಬಡಿದು ಹಾಕುವೇನ, ಎನ್ನೊಡೆಯನಪ್ಪಣೆ ಇಲ್ಲ ಎಂದು ತಾಳಿದೇನು. ಬಲವಂತ ರಾಮನ ಭಂಟ ಬಂದೇಹನ ಹಲವು ಮಚಾತಕೋ ಹನುಮನು ನಾನು. ಇಷ್ಟೆಲ್ಲ ಕೆಲಸ ಮಾಡಿ ದಾಸೋಹಂ ಕೋಸಲೇಂದ್ರಸ್ಯ, ರಾಮನ ದಾಸ ನಾನು, ಕೋಸಲೇಂದ್ರನ ದಾಸ. ಎಂಥ ಸೌಜನ್ಯ ರೀ! ಇವನು ಬೆಂಕಿಯನ್ನು ಹಚ್ಚಿದ ಬಾಲಕ್ಕೆ ಆ ಬೆಂಕಿಯನ್ನು ಅವ್ರಿಗೆ ಕೊಟ್ಟು ಬಂದರು. ಇಡೀ ಲಂಕೆಯನ್ನು ಸುಟ್ಟು ವಾಪಸ್ಸು ಬಂದು ಚೂಡಾಮಣಿಂ ಪವನಜ ಪದಯೋರ್ನಿಧಾಯ ಸರ್ವಾಂಗಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ರಾಮನ ಪಾದದ ಮುಂದೆ ಸೀತೆ ಕೊಟ್ಟ ಚೂಡಾಮಣಿಯನ್ನು ಇಟ್ಟು ನಮಿಸಿ ರಾಮ ಆಲಿಂಗನವನ್ನು ಮಾಡಿಕೊಂಡು ನಂತರದಲ್ಲಿ ಹೋಗಬಹುದಾ? ಅವಶ್ಯವಾಗಿ ಹೋಗಬಹುದು ರಾಮ, ಎಲ್ಲರೂ ಬರಬಹುದು, ಸೇತುವೆಯನ್ನು ಕಟ್ಟುವ ಅಂತ ಸೇತುವೆಯನ್ನು ಕಟ್ಟಿ ಅಲ್ಲಿ ಯುದ್ಧ ಭೂಮಿಯಲ್ಲಿ ಏನು ಹನುಮಂತ ದೇವರ ಪಾತ್ರ ಅದ್ಭುತವಾದ ಪಾತ್ರ. ಎಲ್ಲರೂ ಒಂದು ಅಸ್ತ್ರದಿಂದ ಸಂಮೋಹನಾಸ್ತ್ರಕ್ಕೆ ಒಳಗಾಗಿ ಒಬ್ಬನೇ ಒಬ್ಬ ಜಾಂಬವಂತ ಎದ್ದಿದ್ದ, ಮತ್ತಿನ್ಯಾರೋ ಅಂದರು ಎದ್ದಿದ್ರು. ಜಾಂಬವಂತ ಕೇಳದಂತೆ, ಅಲ್ಲ ಈ ಅಸ್ತ್ರಕ್ಕೆಲ್ಲ ಮೂರ್ಛೆ ಹೋಗಿದ್ದಾರೆ, ಗತಿ ಏನು? ಹನುಮಂತ ಚೆನ್ನಾಗಿದ್ದಾನ? ಹನುಮಂತ ಚೆನ್ನಾಗಿದ್ದಾನೆ, ಹಾಗಾದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಎಂದಂತೆ. ಜಾಂಬವಂತನಿಗೆ ವಿಶ್ವಾಸ, ಒಬ್ಬ ಪ್ರಾಣದೇವರ ಅವತಾರಿಯಾದ ಹನುಮಂತ ಚೆನ್ನಾಗಿದ್ದಾನೆ ಅಂದರೆ ಮಿಕ್ಕೆಲ್ಲರೂ ಚೆನ್ನಾಗಿರ್ತಾರೆ. ಇದೊಂಥರ ನಮಗೆ ಕೊಟ್ಟ ಸಂದೇಶ. ನಮ್ಮ ದೇಹದಲ್ಲೂ ಅಲ್ವಾ, ಉಸಿರಾಟ ಚೆನ್ನಾಗಿದೆ, ಪಲ್ಸ್ ರೀಡಿಂಗ್ ಚೆನ್ನಾಗಿದೆ ಅನ್ನುವುದಾದರೆ ಇನ್ನೇನಾದರೂ ಮಾಡಬಹುದು, ಅದೇ ಸರಿ ಇಲ್ಲ ಅಂದರೆ ಸ್ವಲ್ಪ ಭಯವೇ ಆಗತ್ತೆ. ಹಾಗೆ ಹನುಮಂತ ಚೆನ್ನಾಗಿದ್ದಾನೆ ಅಂದರೆ ಇನ್ನೆಲ್ಲ ದೇವತೆಗಳು ಚೆನ್ನಾಗಿರ್ತಾರೆ. ಇನ್ನೆಲ್ಲ ತತ್ವಾಭಿಮಾನಿ ದೇವತೆಗಳು ಹನುಮಂತ ಮುಖ್ಯ ಪ್ರಾಣ ಒಳಗಿದ್ರೆ ಅದನ್ನೇ ಭಂಗ್ಯಂತರದಿಂದ ಹೇಳಿದ್ರು. ಏನಂತ? ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡಕ್ಕೆ ಒಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣನೆಂದು ಪೇಳ್ವರು ಬುಧ ಜನ. ಈ ಮಾತನ್ನೇ ಜಾಂಬವಂತ ಆಡಿದ್ದು. ಯಾಕೆ? ಯಮನ ಅವತಾರ ಅಲ್ವಾ, ಅವನ ಮನೆಗೆಲ್ಲ ಯಾರು ಬರ್ತಾರೆ? ಪ್ರಾಣ ಹೋದವ್ರು ಬರ್ತಾರಲ್ವಾ. ಅವನಿಗೆ ಗೊತ್ತು, ಸಾರ್ ಅವನ ಕಣ್ಣು ಕಿವಿ ಎಲ್ಲ ಚೆನ್ನಾಗಿತ್ತು, ಯಾಕೆ ಬಂದ? ಪ್ರಾಣದೇವರು ಹೋದರು. ಹಾಗಾದರೆ ಪ್ರಾಣ ಚೆನ್ನಾಗಿದ್ದಾನೆ ಅಂದರೆ ಇನ್ನೆಲ್ಲ ಚೆನ್ನಾಗಿರ್ತಾರೆ. ಪ್ರಾಣನಿಗೆ ಹೇಳಿದ್ರಂತೆ, ನೀನೊಂಚೂರು ಮೆಡಿಸನ್ ತರ್ತೀಯಾ? ಅಯ್ಯೋ ಎಲ್ಲಿದೆ? ಇಲ್ಲೇ ಪಕ್ಕದಲ್ಲೇ ಮೆಡಿಕಲ್ ಶಾಪು, ಗಂಧಮಾದನ ಪರ್ವತ ಅಂತ ಹಿಮವತ್ ಪರ್ವತಕ್ಕೆ ಹೋಗಿ ತರಬೇಕು. ಎಲ್ಲಿ ಲಂಕೆ, ಎಲ್ಲಿ ಹಿಮವತ್ ಪರ್ವತ? ಇವತ್ತು ಪ್ರಾಯ ನಮಗೆ ನಿಮಗೆ ಅನುಭವ ಇದೆ. ನಮ್ಮ ಮಕ್ಕಳು ಎದುರಿಗಿರೋ ಮೆಡಿಕಲ್ ಶಾಪಲ್ಲಿ ಹೋಗಿ ತರಲಿಕ್ಕೆ ಒದ್ದಾಡ್ತಾರೆ. 108 ಪ್ರಶ್ನೆ ಕೇಳ್ತಾರೆ. ಈ ಮೆಡಿಸನ್ ತಗೊಂಬ, ಅಂಗಡಿನೇ ತೆಗೆದೇ ಇದ್ದರೆ, ಅಲ್ಲ ತೆಗೆದ ಶಬ್ದ ಕೇಳಿಸಿದೆ ಹೋಗಿ ನೋಡಿಕೊಂಡು ಬಾ, ಈ ಮೆಡಿಸನ್ ಇಲ್ಲದೇ ಇದ್ದರೆ, ಅಲ್ಲೋ ಇರುತ್ತೆ ಅಂತ ಫೋನ್ ಮಾಡಿದಾಗ ಕೇಳಿದಾಗ ಅದೇನಾದರೂ ಎಕ್ಸ್ಪೈರಿ ಡೇಟ್ ಆಗಿದ್ದರೆ ಅದು ತೊಗೊಂಡು ನಾನೇ ಹೋಗ್ತೀನಿ ತಗೊಂಬ. ಹೀಗೆ ನಾವು ಉತ್ತರ ಕೊಡಬೇಕಾಗತ್ತೆ. ಏನದ ಹನುಮಂತ ದೇವರು? ಪ್ರಾಕ್ 5,600 ವ್ಯವಹಿತಂ ಅಮಿತಂ ಯೋಜನೈ ಪರ್ವತಂತ್ವಂ ಯಾವತ್ ಸಂಜೀವನಾದ್ಯೌಷಧ ನಿಧಿಮಧಿಕ ಪ್ರಾಣಲಂಕಾಮನೈಷಿ.
ಅನಾಯಾಸವಾಗಿ ಅದೇನದು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವುದರಲ್ಲಿ ಆ ಪರ್ವತವನ್ನು, ಸಂಜೀವಿನಿ ಪರ್ವತವನ್ನು ತಂದು ನಿಲ್ಲಿಸಿದ್ರಂಥದ್ದು. ಕೈಯಲ್ಲೇ ಹಿಡ್ಕೊಂಡಿದ್ರು, ಕೆಳಗಿಡ್ಲಿಕ್ಕೆ ಜಾಗ ಇಲ್ಲ. ಅದರ ಗಾಳಿ ಬಡದದ್ದರಿಂದ ವಿಶಲ್ಯಕರಣಿ, ಶಲ್ಯಗಳನ್ನೆಲ್ಲ ಕಿತ್ತಿ ಅಂದರೆ ಬಾಣಗಳನ್ನು ತೆಗೆದು ಸರಿ ಮಾಡುವಂಥದ್ದು, ಸಂಧಾನಕರಣಿ ತುಂಡಾದ ಅವಯವಗಳನ್ನು ಜೋಡಿಸುವಂಥದ್ದು, 4 ಬಗೆಯ ಔಷಧಿ ಇತ್ತು. ಎಲ್ಲರಿಗೂ ಸರಿ ಹೋಯಿತು. ಮತ್ತೆ ಅದನ್ನು ಅಲ್ಲೇ ಇಡಬೇಕಲ್ವಾ? ತುಂಬ ದೊಡ್ಡ ಲಾರಿ ನಮ್ಮ ಮನೆಯ ಕೆಲಸಕ್ಕಾಗಿ ಬಂದಿರುತ್ತೆ, ಬೋರ್ವೆಲ್ ಲಾರಿ. ಮನೆ ರಸ್ತೆ ಇರೋದೇ ಚಿಕ್ಕದು. ಆ ಬೋರ್ವೆಲ್ ಲಾರಿ ನಮ್ಮನೆ ಮುಂದೆ ನಿಂತು ಬಿಟ್ಟರೆ ಗತಿ ಏನು? ಕೆಲಸ ಆದಮೇಲೆ ಅದು ಹೋದರೆ ದೊಡ್ಡ ಸಮಸ್ಯೆ ಬಗೆಹರಿಯುತ್ತೆ. ಅದು ನೂರಾರು ಸಾವಿರಾರು ಬೋರ್ವೆಲ್ ಲಾರಿಕ್ಕಿಂತ ದೊಡ್ಡದು ಆ ಪರ್ವತ. ಅಲ್ಲಿಡೋ ಹಾಗಿಲ್ಲ. ಕ್ಷಿಪ್ತ ಪಶ್ಚಾತ್ ಸಲೀಲಂ, ಅದನ್ನು ಸುಮ್ಮನೆ ಹೀಗೆ ಎಸೆದರೆ 1 ಇಂಚ್ ಆಚೆ ಈಚೆ ಸರಿಯದೆ ಅದಲ್ಲೇ ಕೂಡ್ತಂತೆ. ಇದು ತೇನಮ ಕೌಶಲಾಯ. ಏನು ನಿನ್ನ ಕುಶಲತೆ, ಏನು ನಿನ್ನ ಅದ್ಭುತತೆ, ಅಪ್ಪ ಹನುಮಂತ, ತುಂಬ ದೊಡ್ಡ ಯೋಗ್ಯತೆ ನಿಂದು ಅಂತ ಎಲ್ಲರೂ ನಮಿಸಿದರಂತೆ. ವಾಯುದೇವರ ಯೋಗ್ಯತೆ ತುಂಬ ದೊಡ್ಡದು. ಹನುಮಂತ ದೇವರು ಎಲ್ಲರನ್ನ ಬದುಕಿಸಿ ಯುದ್ಧದಲ್ಲಿ ಏನದು ಮೆರೆದೆದ್ದು ಪರಾಕ್ರಮದಿಂದ ಸುಗ್ರೀವ ಇನ್ನೇನು ಸಾಯಬೇಕು, ಹನುಮಂತ ದೇವರು ರಕ್ಷಣೆ ಮಾಡಿದರು. ಎಲ್ಲರೂ ಸತ್ತು ಹೋಗಬೇಕಾದರೆ ಅವರನ್ನು ರಕ್ಷಣೆ ಮಾಡಿದರು. ಅದನ್ನೇ ದಾಸರಂತಾರೆ, ವಾಸವ ಕುಲಿಶ. ಅವಾಗೇನಾಯಿತು, ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯುವರ ಕಾಣೆನ ಜಗದೊಳಗೆ ಅನ್ನುವಂತಹ ಒಂದು ಸುಂದರವಾದ ಕೃತಿ. ಅಲ್ಲಿ ಹೇಳ್ತಾರೆ, ಮೊದಲನೇದು ಎಲ್ಲರಿಗೂ ಭಯ ಆಗಿತ್ತು. ಸೀತೆ ಸಿಗ್ತಾಳೋ ಇಲ್ಲೋ, ಸೀತೆ ಸಿಗದೇ ಇದ್ದರೆ ನಮ್ಮ ಗತಿ ಏನು, ನಾವೆಲ್ಲ ಮತ್ತೆ ವಾಪಸ್ಸು ಹೋಗ್ಬೋದೋ ಇಲ್ಲೋ ಅನ್ನೋ ಭಯ ಆಗಿತ್ತು. ಆದರೆ ಮುಖ್ಯ ಪ್ರಾಣದೇವರು ಆ ಭಯವನ್ನು ದೂರ ಮಾಡಿ ಇದಾದ ನಂತರದಲ್ಲಿ ಸೀತಾ ಸುದ್ದಿಯನ್ನು ತಂದರು. ಅವರಿಗೆಲ್ಲ ತುಂಬ ಆನಂದ ಆಯಿತು. ಅದಾದ ನಂತರದಲ್ಲಿ ಮುಖ್ಯವಾಗಿ ಇವರಿಗೆಲ್ಲ ಆದ ಸಮಸ್ಯೆ, ಬದುಕ್ತೀವೋ ಇಲ್ಲೋ. ಅವನು ಇಂದ್ರಜಿತ್ತು ಮಾಡಿದ ಆ ಬಾಣದಿಂದ ಎಲ್ಲರೂ ಮೂರ್ಛಿತರಾದಾಗ ಮುಖ್ಯ ಪ್ರಾಣದೇವರು ರಕ್ಷಣೆ ಮಾಡಿದರು. 1-2 ರೀತಿಯಿಂದ ಬಹಳ ಅದ್ಭುತವಾದ ಕ್ರಿಯೆಗಳನ್ನು ಮಾಡಿದಂತಹ ನಮ್ಮ ಪ್ರಾಣದೇವರು. ಇದಾದ ಮೇಲೆ ರಾವಣನ ಸಂಹಾರ ಎಲ್ಲ ಆದ ಮೇಲೆ ಶ್ರೀರಾಮಚಂದ್ರ ಹೇಳ್ದ, ಹನುಮಂತ, ನಮ್ಮ ಭರತ ಕಾಯ್ತಾ ಇದ್ದಾನೆ, ಅವನಿಗೊಂದು ಮಾತು ತಿಳಿಸ್ಬಿಡ್ತೀಯಾ? ನಿಮ್ಮ ಶ್ರೀರಾಮಚಂದ್ರ ಬರ್ತಾನೆ, ಅವನಿನ್ನೇನು ಅಗ್ನಿ ಪ್ರವೇಶ ಮಾಡಬೇಕು, ವಾಯುದೇವರಲ್ಲಿ ಬಂದು ಏನು ಹೇಳಬೇಕು? ಪುರಾಣ ಹೇಳಿಲ್ಲ. ಬಂದ ಯಾರು? ರಾಮ. ರಾಮ ಅಂದಿದ್ರೆ ಇವನು ಹಾರಿ ಬಿಟ್ಟಿರೋಣಂತೆ. ಬಂದ ಅಂತ ಹೇಳಿದ ಮೇಲೆ ಓಹ್ ಹೌದಾ, ಏನು ಲಕ್ಷ್ಮಣ ಪ್ರಾಣದಾತಾಚ, ಲಕ್ಷ್ಮಣನಿಗೆ ಪ್ರಾಣವನ್ನು ಕೊಟ್ಟವರು, ಭರತನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡದಂತೆ ನೋಡಿಕೊಂಡವರು, ವಿಶೇಷವಾಗಿ ರಾಮನ ಸೇವೆಯನ್ನು ಮಾಡಿದವರು. ಅದಕ್ಕೆ ಹೇಳ್ತಾರೆ ನಮ್ಮ ಸುಮಧ್ವ ವಿಜಯದಲ್ಲಿ, ಇನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಎಲ್ಲ ಕಪಿಗಳನ್ನು ಕೂಡಿಸಿ ಒಂದು ವೋಟ್ ಆಫ್ ಥ್ಯಾಂಕ್ಸ್, ನೀವೆಲ್ಲ ಮಾಡಿದ ಸಹಾಯ ಬಹಳ ದೊಡ್ಡದು. ಯದ್ಯಪಿ ಶ್ರೀರಾಮಚಂದ್ರನಿಗೆ ಯಾರೂ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಸರ್ವೋತ್ತಮನಾದ ದೇವರು ನಮ್ಮ ಸಹಾಯ ಏನು ಬೇಕು ಅವನಿಗೆ? ಎಲ್ಲ ಕೇವಲ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದರಲ್ಲಿ ಎಲ್ಲವನ್ನು ನಿರ್ವಹಣೆ ಮಾಡುವಂತಹ ಅದ್ಭುತವಾದ ವ್ಯಕ್ತಿತ್ವ ದೇವರದು. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶ್ಚೇಷ ಸಂಹಾರಕರ ಮೋದ್ಯತಂ ಹೃಷ್ಟಪುಷ್ಟಾನುಶಿಷ್ಟ ಪ್ರಜಾ ಸಂಶ್ರಯಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ, ಜಗದ ಹುಟ್ಟು ಸಾವು ಎಲ್ಲ ಇವನಿಗೊಂದು ಆಟವು, ದೇವರಿಗೆ ಇದೊಂದು ಸಣ್ಣ ಆಟ, ಯಾವ ಕಷ್ಟ ಇಲ್ಲ. ಆದರೂ ಲೋಕದಲ್ಲಿ ಮರ್ತ್ಯನಂತೆ ಮನುಷ್ಯನಂತೆ ಅವತಾರ ಮಾಡಿದಾಗ ಮನುಷ್ಯರಂತೆ ನಡೆದುಕೊಳ್ಳೋದು ದೇವರ ಸೌಜನ್ಯ, ನಮಗೊಂದು ಪಾಠ. ಹನುಮಂತ ದೇವರು ವಿಶೇಷವಾಗಿ ಸೇವೆಯನ್ನು ಮಾಡಿದಾಗ ಮುಕ್ತಿ ಪ್ರದಾನಾತ್ ಪ್ರತಿಕರ್ತೃತಾಮೆ, ಇವ್ರಿಗೆಲ್ಲ ಕೂಡಿಸಿ ಹೇಳ್ತಾನೆ, ನೀವೆಲ್ಲ ಮಾಡಿದ ಸೇವೆಗೆ ನಾನು ನಿಮಗೇನಾದರೂ ಕೊಡಬೇಕಲ್ವಾ? ಏನು ಕೊಡಲಿ? ಮುಕ್ತಿ ಪ್ರದಾನಾತ್ ಪ್ರತಿಕರ್ತೃತಾಮೆ ಸರ್ವಸ್ಯ ಚಾತೋ ಭವಿನಾಂ ಭವೇತ. ನಾನು ಮೋಕ್ಷವನ್ನು ಕೊಟ್ಟೆ ಅಂದರೆ ನೀವೆಲ್ಲ ಮಾಡಿದ ಸೇವೆಗೆ
ತುಂಬ ಸ್ವಲ್ಪ ಜಾಸ್ತಿನೇ ಕೊಟ್ಟಾಗತ್ತೆ. ಹನುಮತಾನ ಪ್ರತಿಕರ್ತೃತ ಸ್ಯಾತ್ ಸ್ವಭಾವ ಭಕ್ತಸ್ಯ ನಿರೌಪಧಮ್ಮೆ. ಆದರೆ ನಾನು ಆಗಿಂದ ವಿಚಾರ ಮಾಡ್ತಾ ಇದ್ದೇನೆ, ಹನುಮಂತನಿಗೆ ಏನು ಕೊಡಲಿ? ಅವನು ಮಾಡಿದ ಒಂದೊಂದು ಸೇವೆಯನ್ನು ನಾನು ಗಣನೆಗೆ ತೆಗೆದುಕೊಂಡು ಅದಕ್ಕೆ ಬೆಲೆಯನ್ನು ಕಟ್ಟಬೇಕು ಅಂತ ಹೊರಟ್ರೆ ನಾನೇನು ಮಾಡಲಿಕ್ಕಾಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಅವನು ಮಾಡಿದ್ದು ಯಾವ ಇಂಟೆನ್ಷನ್ನಿಂದ ರಾಮನ ಸೇವೆ, ನಾನು ದಾಸ ಅವನು ಈಶ, ಮಾಡಬೇಕಾದದ್ದು ನನ್ನ ಡ್ಯೂಟಿ. ಇದರಿಂದ ಇನ್ನೇನೂ ಇಲ್ಲ. ಮತ್ತೆ ಮತ್ತೆ ಸೇವಾ ಭಾಗ್ಯ ಕೊಡಲಿ. ಈ ತರಹದವರಿಗೆ ಏನು ಕೊಟ್ಟೇನು, ಏನು ಬಿಟ್ಟೇನು? ಕಿಂಬರಣಯಾಮ ಪರಮಂ ಪ್ರಸಾದಂ ಸೀತಾಪತೆಸ್ತತ್ರ ಹರಿಪ್ರವರೇ ಮುಂಚನ್ಮಹೀಂ ನಿತ್ಯ ನಿಷೇವಣಾರ್ಥಂ ಸ್ವಾತ್ಮಾನಮೇವೈಷ ದದೋ ಯದಸ್ಮೈ. ಏನು ಕೊಡೋದು? ಏನು ಕೊಡಲಿಕ್ಕಾಗೋದಿಲ್ಲ. ಶ್ರೀರಾಮಚಂದ್ರ ತನ್ನನ್ನೇ ತಾನು ಕೊಟ್ಟಂತೆ, ತನ್ನದೇ ಒಂದು ರೂಪವನ್ನು ಕೊಟ್ಟು, ನೀನು ಕಿಂಪುರುಷ ಖಂಡದಲ್ಲಿ ಅದ್ಯಾಪಿ ಪೂಜೆಯನ್ನು ಮಾಡಿಕೊಂಡಿರುವಂಥ, ಇವತ್ತಿಗೂ ಕಿಂಪುರುಷ ಖಂಡದಲ್ಲಿ ವಿಶೇಷವಾಗಿ ಹನುಮಂತ ದೇವರು ಶ್ರೀರಾಮನ ಪೂಜೆಯನ್ನು ಮಾಡಿಕೊಂಡು ಇದ್ದಾರೆ. ಶ್ರೀರಾಮಚಂದ್ರ ಕೇಳ್ತಾನೆ, ಹನುಮಂತ ನೀನು ಮಾಡಿದ ಸೇವೆಗೆ ಏನಾದರೂ ಕೇಳು, ನಾನು ಕೊಡ್ತೇನೆ. ಏನನ್ಬೇಕು ಅವರು? ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ. ತುಂಬ ಅದ್ಭುತವಾದದ್ದು. ಭಗವಂತ ನೀನು ಏನು ಕೊಡೋದು? ಇದೆಲ್ಲ ಕೊಟ್ಟಿರೋದು ನೀನು, ಇನ್ನೇನು ನಾನು ಮತ್ತೆ ಕೇಳೋದು? ಈಗ ಏನೂ ಕೊಡದೇ ಇರೋರನ್ನು ಕೇಳಬೇಕು, ಎಲ್ಲವೂ ಅವನದ್ದೇ, ಇನ್ನು ಹೊಸದಾಗಿ ಕೇಳೋದೇನು? ಆದರೂ ಭಗವಂತ ನಿನ್ನ ಪಾದಕಮಲಗಳಲ್ಲಿ ಮತ್ತೆ 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 ನನಗೆ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳು ಬರುವಂತೆ, ವಿಷಯದಲ್ಲಿ ವೈರಾಗ್ಯ, ನಿನ್ನ ಪಾದಕಮಲಗಳಲ್ಲಿ ಮತ್ತೆ 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 ಭಕ್ತಿ ಬರುವಂತೆ ಸದಾ ನಿನ್ನ ದಾಸನಾಗಿರುವಂತಹ ಭಾಗ್ಯವನ್ನು ಕೊಟ್ಟುಬಿಡು. ಇದು ಹನುಮಂತ ದೇವರು. ರಾಮಾಯಣದಲ್ಲಿ ಒಂದು ರೀತಿಯಾಗಿ ನಿಮ್ಮ ಮನೆಗಳಲ್ಲಿ ಪದಾರ್ಥವನ್ನು ಮಾಡಿದಾಗ ಉಪ್ಪು ಅದು ಎಲ್ಲ ಪದಾರ್ಥಕ್ಕೂ ಬೇಕು. ಸಾರಿಗೆ ಬೇಕು, ಹುಳಿಗೆ ಬೇಕು, ಕರದ ಪದಾರ್ಥಕ್ಕೆ ಬೇಕು. ಪ್ರಾಯ ಸಿಹಿ ಪದಾರ್ಥಕ್ಕೆ ಬಿಟ್ಟು ಇನ್ನೆಲ್ಲ ಪದಾರ್ಥಕ್ಕೂ ಉಪ್ಪು ಬೇಕೇ ಬೇಕು. ಆ ಉಪ್ಪನ್ನು ಎಲ್ಲ ಪದಾರ್ಥಕ್ಕೆ ಹಾಕಿ ಆದರೆ ಎಲೆಯ ಕೊನೆಯಲ್ಲಿ ಇನ್ನೊಂದಿಷ್ಟು ಉಪ್ಪನ್ನು ಬಡಿಸಿರ್ತೇವೆ. ಹಾಗೆ ರಾಮಾಯಣದಲ್ಲಿ ಸುಂದರಕಾಂಡ ಅದು ಎಲೆಯ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿದ ಹಾಗೆ ಅದು ಹನುಮಂತ ದೇವರ ಮಹಿಮೆಯನ್ನೇ ತಿಳಿಸುವ ಕಾಂಡ. ಆದರೆ ಹನುಮಂತ ದೇವರು ಇನ್ನೆಲ್ಲ ಕಾಂಡಗಳಲ್ಲಿ ಉಪ್ಪಿನಂತೆ ಹಾಸು ಹೊಕ್ಕಾಗಿ ಇದ್ದಾರೆ. ಯಾಕೆಂದರೆ ಅವರಿಲ್ಲದ ಆ ಕಾಂಡ, ಆ ರಾಮಾಯಣದಲ್ಲಿ ಹನುಮಂತ ದೇವರು ಇಲ್ಲದ ಪ್ರವೇಶ ಇಲ್ಲದ, ಹನುಮಂತ ದೇವರು ಪ್ರವೇಶ ಮಾಡಿದ ನಂತರದ ಕಾಂಡಗಳಲ್ಲಿ ಅವರಿಲ್ಲ ಅಂತಾದರೆ ಉಪ್ಪಿಲ್ಲದ ಊಟದಂತೆ ಆಗತ್ತೆ. ಕಿಷ್ಕಿಂಧ ಕಾಂಡದಿಂದ ಆರಂಭ ಮಾಡಿಕೊಂಡು ರಾಮನ ಪಟ್ಟಾಭಿಷೇಕ ಆಗುವವರೆಗೂ ಹನುಮಂತ ದೇವರ ಪಾತ್ರ ಏನು ಅಂದರೆ ಕಾಮನ್ ರೋಲು, ಎಲ್ಲ ಪದಾರ್ಥಗಳಿಗೆ ರುಚಿಯನ್ನು ಕೊಡುವಂತಹ ಉಪ್ಪಿನಂತೆ ಬೆರೆತು ಅವರು ಆ ರಾಮಾಯಣದ ಸೊಬಗನ್ನು ಹೆಚ್ಚಿಸಿ ಶ್ರೀರಾಮನ ಸೇವೆಯನ್ನು ಮಾಡಿದ ಅದ್ಭುತವಾದ ಜೀವೋತ್ತಮ ವ್ಯಕ್ತಿ ಅಂತಂದರೆ ಅದು ಹನುಮಂತ ದೇವರು. ಅಂತಹ ಹನುಮಂತ ದೇವರು ವಿಶೇಷವಾಗಿ ನಮಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವನ್ನು ಕೊಡಲಿ. ಯಾಕೆಂದರೆ ಅವರ ಸ್ಮರಣೆಯನ್ನು ಮಾಡಿದರೆ ನಮಗೆಲ್ಲವನ್ನ ಕೊಡ್ತಾರಂತೆ. ದಾಸರುಗಳದೇ ಅಂತಾರೆ, ಭಾರವೇ ಭಾರತಿ ರಮಣ ನಿನಗೆ ನಾ, ಭಾರವೇ ಭಾರತಿ ರಮಣ ನಿನಗೆ ನಾ, ಭಾರವೇ ಭಾರತಿ ರಮಣ. ನಿನಗೆ ನಾನು ಭಾರವ? ನಾನು ಭಾರ ಆಗೋದು ಇಲ್ಲ, ಆಗಲೂಬಾರದು ಸ್ವಾಮಿ. ಲಂಕಾನಾಥನ ಬಿಂಕವ ಮುರಿದು ಅಕಳಂಕ ಚರಿತನ ಕಿಂಕರ ನೆನೆಸಿದೆ, ಪಂಕಜಾಕ್ಷಿಗೆ ಅಂಕಿತ ದುಂಗುರವಿತ್ತು ಶಂಕೆಯಿಲ್ಲದೆ ನೀ ಲಂಕೆಯ ದಹಿಸಿದೆ, ಭಾರವೇ ಭಾರತಿ ರಮಣ ನಿನಗೆ ನಾ, ಭಾರವೇ ಭಾರತಿ ರಮಣ. ಹಾಗಾಗಿ ನಾನು ನಿನಗೆ ಭಾರ ಆಗಬಾರದು, ನನ್ನನ್ನು ನೀನು ಹೊತ್ತು ನಿನ್ನಪ್ಪನ ಹತ್ರ ಕೊಂಡೊಯ್ಯಿ
ದೀನಂ ದೂನಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಮ್ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಜೀವನನ್ನ ದೇವನ ಬಳಿಯಲ್ಲಿ ಕರೆದುಕೊಂಡು ಹೋಗಿ ಇವನನ್ನು ಉದ್ಧಾರ ಮಾಡುವಂಥ ಇನ್ಫ್ಲೂಯೆನ್ಸ್ ಮಾಡೋರೆ ವಾಯುದೇವರಂತೆ. ಆಗ ದೇವರಂತಾನೆ ನಿನ್ನ ಕಡೆಯವನಲ್ವಾ, ನಾನು ಉದ್ಧಾರ ಮಾಡ್ತೇನೆ, ಯಾಕೆಂದರೆ ದೊಡ್ಡವರು ಹೇಳಿದ ಮಾತನ್ನು ನಾನು ಬಿಡೋದಿಲ್ಲ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕ ನಂದದ ಶ್ರೀಪ್ರದಂ ಭಿನ್ನಾಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಹಿರಿಯ ಮಂದಿ ಕೇಳಿದಾಗ ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾನೆ. ಅಂಥ ಹಿರಿಯರು ಅಂದರೆ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು. ಅವರಲ್ಲಿ ನಾವು ಪ್ರಾರ್ಥನೆ ಮಾಡುವ, ನಮ್ಮ ಮೇಲೂ ನಿಮ್ಮ ಕೃಪಾದೃಷ್ಟಿ ಬಿದ್ದರೆ ನಿಮ್ಮಪ್ಪನ ದೃಷ್ಟಿ ನಮ್ಮ ಮೇಲೆ ಬೀಳತ್ತೆ ಅಂತ. ಇಡೀ ರಾಮಾಯಣದಲ್ಲಿ ವಾಯುದೇವರ ಅವತಾರರಾದ ಹನುಮಂತನ ಪಾತ್ರ ಒಂದು ಅತಿಶಯವಾದ ಪಾತ್ರ, ಅದ್ಭುತವಾದ ಪಾತ್ರ. ಆ ಪಾತ್ರವನ್ನು ನಾವು ಚಿಂತನೆ ಮಾಡಿದಾಗ ನಾವು ಅಂತಿರ್ತೇವಲ್ಲ, ತುಂಬ ಸಮಸ್ಯೆ ಆದಾಗ ರಾಮಾಯಣ ಅಂತ. ಆ ರಾಮಾಯಣಗಳೆಲ್ಲ ನಮಗೆ ಇಲ್ಲದೆ ನಿಜವಾದ ರಾಮನೇ ಅಯನ ಅಂದರೆ ಆಶ್ರಯನಾಗ್ತಾನೆ ಹನುಮಂತನ ಮುಖಾಂತರ ಅಂತ ಹೇಳ್ತಾ, ಈ ಒಂದು ಹನುಮಂತ ದೇವರ ವ್ಯಕ್ತಿತ್ವ, ರಾಮಾಯಣದಲ್ಲಿ ಹನುಮಂತ ದೇವರ ಪಾತ್ರ ಅನ್ನುವ ಶೀರ್ಷಿಕೆಯನ್ನು ನಿಮ್ಮ ಮನೆಯವರೆಗೂ ತಲುಪಿಸಲಿಕ್ಕೆ ಅನುಕೂಲ ಮಾಡಿದಂಥವರು ಸೇವಾಕರ್ತರು ಆನಂದರಾವ್ ಹಾಗೂ ಡಾಕ್ಟರ್ ಕಲ್ಪನಾ ಅಂತ. ಅವರ ಇಡೀ ಕುಟುಂಬಕ್ಕೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲ ಭಗವದ್ಭಕ್ತರಿಗೆ ಅಭಿನಂದನೆಗಳು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.